ಅಂಬೇಡ್ಕರ್ಗೆ ಲಾಲು ಅವಮಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ವ್ಯಕ್ತಿ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ಒಂಥರ ಕಾಡು ಮೃಗ ಇದ್ದಂಗೆ ಕಾಣಿಸ್ತಾ ಇದ್ದಾನೆ. ಕಿವಿಯಲ್ಲಿ ಒಂದಿಷ್ಟು ಕೂದಲು ಬಂದಿದ್ದಾವೆ, ತಲೆಯಲ್ಲಿ ಹಿಡ್ಕೊಳ್ಳಿಕ್ಕೆ ಕೂದಲು ಸರಿಯಾಗಿಲ್ಲ, ಇರ್ತಕ್ಕಂಥ ರೀತಿ ನೀತಿ ರಿವಾಜ್ಗಳು ಕೂಡ ಇವನ್ ಕಡೆ ಸರಿಯಾಗಿಲ್ಲ. ಇವನ್ನ ಹೇಗಾದ್ನೋ ರಾಜ್ಯದ ಮುಖ್ಯಮಂತ್ರಿಯನ್ನು ಕೂಡ ಇಲ್ಲಿ ನಾವು ಊಹಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಒಬ್ಬ ದೇಶದ ಪಿತಾಮ ಮತ್ತು ದೇಶದ ಸಂವಿಧಾನವನ್ನೇ ಬರೆದಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಗೌರವವಾಗಿ ತೋರುವಂತ ಈ ಒಬ್ಬ ಮಾಜಿ ಸಿಎಂ ಅಂಬೇಡ್ಕರ್ ಅನ್ನ ಯಾವ ರೀತಿಯಾಗಿ ಇವರು ನೋಡ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ. ಗೊತ್ತಿರೋ ಹಾಗೆ ಈ ವ್ಯಕ್ತಿ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ಒಂಥರ ಕಾಡು ಮೃಗ ಇದ್ದಂಗೆ ಕಾಣಿಸ್ತಾ ಇದ್ದಾನೆ. ಕಿವಿಯಲ್ಲಿ ಒಂದಿಷ್ಟು ಕೂದಲು ಬಂದಿದ್ದಾವೆ, ತಲೆಯಲ್ಲಿ ಹಿಡ್ಕೊಳ್ಳಿಕ್ಕೆ ಕೂದಲು ಸರಿಯಾಗಿಲ್ಲ, ಇರ್ತಕ್ಕಂಥ ರೀತಿ ನೀತಿ ರಿವಾಜ್ಗಳು ಕೂಡ ಇವನ್ ಕಡೆ ಸರಿಯಾಗಿಲ್ಲ. ಇವನ್ನ ಹೇಗಾದ್ನೋ ರಾಜ್ಯದ ಮುಖ್ಯಮಂತ್ರಿಯನ್ನು ಕೂಡ ಇಲ್ಲಿ ನಾವು ಊಹಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಒಬ್ಬ ದೇಶದ ಪಿತಾಮ ಮತ್ತು ದೇಶದ ಸಂವಿಧಾನವನ್ನೇ ಬರೆದಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಗೌರವವಾಗಿ ತೋರುವಂತ ಈ ಒಬ್ಬ ಮಾಜಿ ಸಿಎಂ ಅಂಬೇಡ್ಕರ್ ಅನ್ನ ಯಾವ ರೀತಿಯಾಗಿ ಇವರು ನೋಡ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಹೇಳಿ ಕೇಳಿ ಲಾಲು ಪ್ರಸಾದ್ ಯಾದವ್ ಒಬ್ಬ ಬಿಹಾರದ ಮಾಜಿ ಮುಖ್ಯಮಂತ್ರಿ. ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಿದ್ರೆ ಈ ಒಂದು ವ್ಯಕ್ತಿಗೆ ಮತ್ತು ಕಾಡು ಮೃಗಕ್ಕೆ ಹೋಲಿಸಿದ್ರು ಕೂಡ ಯಾವುದೇ ವ್ಯತ್ಯಾಸ ಕಾಣಿಸಬರುವುದಿಲ್ಲ. ಎರಡು ಒಂದೇ ಕಾಣಿಸ್ತವೆ. ಯಾಕಂದ್ರೆ ಅಲ್ಲಿ ಜನರ ಬಗ್ಗೆ ಕಳಕಳಿ ಇಲ್ಲ ಮತ್ತು ಸಮಾಜದ ಬಗ್ಗೆ ವಿಚಾರ ಇಲ್ಲ ಅನ್ನೋ ಮಟ್ಟಿಗೆ ಬಂದು ನಿಂತಿದ್ದಾರೆ. ಯಾರೋ ಒಬ್ಬ ಅವನ 78ನೇ ಬರ್ತ್ಡೇಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ನೀಡಲು ಬಂದಾಗ ಸೋಫಾ ಮೇಲೆ ಕಾಲಿಟ್ಕೊಂಡು ಕೂತಿದ್ದಾನೆ, ಸೋಫಾ ಮೇಲೆ ಫೋಟೋ ಇಡು ಅಂತ ಹೇಳಂತ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದ ವಿಡಿಯೋನ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಹೇಳಿ ಕೇಳಿ ಬಿಹಾರ. ಆದ್ರೆ ನಮ್ಮ ರಾಜ್ಯದಲ್ಲಿ ಏನಾದ್ರೂ ಈ ತರ ನಡೆದು ಹೋಗಿದ್ರೆ ಏನು ಮಾಡಕ್ ಆಗ್ತಾ ಇರಲಿಲ್ಲ. ಆದ್ರೆ ಅದು ಬಿಹಾರ ಇರೋ ಕಾರಣಕ್ಕಾಗಿ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ದಲಿತರನ್ನ ಹೆಂಗೆ ನೋಡ್ಕೋತಾರೋ ಗೊತ್ತಿಲ್ಲ, ಯಾವ ರೀತಿಯಾಗಿ ಪರಿವರ್ತಿಸಾರೋ ಗೊತ್ತಿಲ್ಲ. ಆದ್ರೆ ಇಂಥ ಒಬ್ಬ ರಾಜಕಾರಣಿಗಳನ್ನ ಮುಂದೆ ತರಬಾರದು, ಮುಂದೆ ಇರಬಾರದು ಅಂತಕ್ಕಂಥದ್ದೇ ನಮ್ಮ ವಿಶೇಷವನ್ನ ಈ ಒಂದು ಮನವಿಯಾಗಿದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನ ಅವರು ಬರೆದಂತಹ ಸಂವಿಧಾನವನ್ನ ಎತ್ತಿ ಕೊಂಡಾಡುವಂತಹ ಈ ಒಂದು ದೇಶದಲ್ಲಿ ಇಂಥ ಒಬ್ಬ ಕಡುಭ್ರಷ್ಟ ಮೇವು ಹಗರಣದಲ್ಲಿ ಪ್ರಮುಖ ರೂವಾರಿಯಾಗಿರ್ತಕ್ಕಂಥ ಈ ಲಾಲು ಪ್ರಸಾದ್ ಯಾದವ್ ಮಾಡ್ತಿರುವಂತಹ ಕೆಲಸ ನಿಜಕ್ಕೂ ಇದು ಸತ್ಯವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಯಾಕಂದ್ರೆ ಲಾಲು ಪ್ರಸಾದ್ ಯಾದವ್ ಮಾಡ್ತಕ್ಕಂಥ ಹಗರಣ ಒಂದಿಲ್ಲ, ಆದ್ರೆ ಅವ್ನು ಮಾಡ್ತಕ್ಕಂಥ ಕೆಲಸ ಕೂಡ ಹೀಗೆ ಇದಾವೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರನ ಅವನ ಬರ್ತ್ಡೇಗೆ ಗಿಫ್ಟ್ ಕೊಡಲು ಬಂದಾಗ ಅವನ ಕಾಲ್ ಮೇಲೆ ನಿಮ್ಗೆ ತೋರಿಸ್ತಾ ಇದೆಯಲ್ಲ, ನಿಮ್ಗೆ ವಿಡಿಯೋದಲ್ಲಿ ನೋಡ್ಬೋದು, ನಿಮ್ಗೆ ಅವನ ಕಾಲ್ ಮೇಲೆ ಸೋಫಾದ ಮೇಲೆ ಕಾಲಿಟ್ಟಿದ್ದಾನೆ, ಕಾಲ್ ಮೇಲೆ ಅವನ್ ಫೋಟೋ ಇಡಬೇಕಂತೆ. ಆ ಮಟ್ಟಕ್ಕೆ ಒಂದು ದೊಡ್ಡದಾಗಿ ಬೆಳೆದಿದ್ದಾನೋ ಗೊತ್ತಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷದಲ್ಲಿ ಇವತ್ತು ಅಧಿಕಾರಿಗಳನ್ನ ಉಂಡಿ ಉಗುಳ್ತಿರುವಂತ ಈ ವ್ಯಕ್ತಿಯನ್ನ ತಕ್ಕ ಪಾಠ ಕಲಿಸಲೇಬೇಕಾಗಿದೆ. ಯಾಕಂದ್ರೆ ಇದು ಬಾಬಾ ಸಾಹೇಬ್ ಕೊಟ್ಟಿರುವಂತ ಒಂದು ಭಿಕ್ಷೆ, ಒಂದು ಮತದಾನದ ಹಕ್ಕು. ಇದರ ಬಗ್ಗೆ ಆಲೋಚನೆ ಮಾಡಬೇಕಿದೆ ಬಿಹಾರದ ಜನತೆ. ಕೇವಲ ಬಾಬಾ ಸಾಹೇಬ್ ಅವರು ಒಂದು ದಲಿತ ಜನಾಂಗಕ್ಕೆ ಸೀಮಿತವಾಗಿಲ್ಲ, ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಂದ್ರೆ ದೇಶದಾದ್ಯಂತ ಇದ್ದಾರೆ. ಇಂಥವ್ರ ಬಗ್ಗೆ ಒಂದಷ್ಟು ಛೀಮಾರಿ ಹಾಕಿ ಇಂಥವ್ರನ್ನ ತಕ್ಕ ಪಾಠ ಕಲಿಸಬೇಕು. ಮುಂದಿನ ದಿನಮಾನಗಳಲ್ಲಿ ಚುನಾವಣೆಯಿಂದ ಇವರನ್ನ ಹೊರಗಿಡಬೇಕು ಅನ್ನೋದನ್ನೇ ಈ ಒಂದು ಕಳಕಳಿಯ ಮನವಿಯಾಗಿರ್ತದೆ. ಬಂಧುಗಳು, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಈ ಸುದ್ದಿಯನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡ್ರಿ ಮತ್ತು ಇದರ ಸಂಬಂಧಪಟ್ಟ ಹಾಗೆ ಅನಿಸಿಕೆ ತಿಳಿಸಲು ಈ ಮೂಲಕ ಮನವಿ ಮಾಡ್ಕೊಳ್ತೇನೆ. ನಾನು ಎಂಪಿ
ಮುದಾಳೆ. ಮುಂದಿನ ಸದ್ದಿಗಾಗಿ ಮತ್ತೆ ಬರ್ತೀನಿ. ನಮಸ್ತೆ.